ಅಧ್ಯಕ್ಷ ಸಾಗರ್ ಖಂಡ್ರೆ ಅವರಿಗೆ, ಸಂಗೂರು ಗ್ರಾಮ ಪಂಚಾಯತಿಯ ಎಲ್ಲಾ ಗ್ರಾಮದ ಸದಸ್ಯರು ದಯಮಾಡಿ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡಚಣೆ ಮಾಡದೆ ವೇದಿಕೆ ಮುಂಭಾಗದಲ್ಲಿರುವಂತ ಈ ಆಸನವನ್ನ ಸ್ವೀಕಾರ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆದ್ಮೇಲೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂತ ಯುವಕರ ಕಣ್ಮಣಿ ಉಸ್ತಾಯಿ ದೆಹಲಿಯ ಲೋಕಸಭಾ ಕ್ಷೇತ್ರದಲ್ಲೂ ಒಗ್ಗಟ್ಟಿನಿಂದ ಆತ್ಮೀಯ ಸಾಗರ್ ಖಂಡ್ರೆ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ತುಮಕೂರು ಕ್ಷೇತ್ರದಲ್ಲಿ ಅಥವಾ ಸಂತೂರು ಪಂಚಾಯತ್ ಭಾಗದಲ್ಲಿ ಜಡ್ಪಿ ಕ್ಷೇತ್ರದಲ್ಲಿ ನಿಮಗೆ ಬಹುಮತವನ್ನು ಕೊಟ್ಟು ನಾವು ನೀಡನ್ನು ತರಿಸ್ಬಿಡ್ತೇವೆ ಅಂತೇಳಿ ಈ ನಮ್ಮ ಬಹಳ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದ್ದೀರಿ. ತುಂಬಾ ಸಂತೋಷ ಆಯ್ತು. ಎಲ್ಲರಿಗೂ ನಾನು ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ನಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ. ಇವಾಗ ಬರುವ ಮೇ 7ನೇ ತಾರೀಕಿಗೆ ಚುನಾವಣೆ ಇದೆ. ಈ ಚುನಾವಣೆ ಪ್ರಚಾರಕ್ಕೋಸ್ಕರ ನಾವೆಲ್ಲ ಗ್ರಾಮ ಪಂಚಾಯತ್ಗಳಿಗೆ ನಾವು ವಿಸಿಟ್ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಬಹಳ ಒಳ್ಳೆ ವಾತಾವರಣ ಇದೆ. ಎಲ್ಲಾ ಕಡೆ ಪಂಚಾಯತ್ಗಳಿಗೆ ವಿಸಿಟ್ ಮಾಡ್ತಾ ಇರುವಾಗ ಎಲ್ಲರೂ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರೂ ಬದಲಾವಣೆ ಬಯಸ್ತಾ ಇದ್ದಾರೆ. ಎಲ್ಲರೂ ಇದೇ ಹೇಳ್ತಾ ಇದ್ದಾರೆ ಈ ಇಲ್ಲಿನ ತನಕ ನಾವು ಜಾಸ್ತಿ ಜನ ನಮ್ಮ ಸಂಸದರನ್ನ ಅವರಿಗೆ ನಾವು ನೋಡಿಲ್ಲ, ಫೋನ್ ಅಥವಾ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು. ಆದ್ರೆ ಮುಖವಾಗಿ ಫೇಸ್ ಟು ಫೇಸ್ ನಾವು ಯಾವತ್ತೂ ನಾವು ಇಲ್ಲಿನ ತನಕ ನೋಡೇ ಇಲ್ಲ 10 ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಹಳ ಜನ ಅವ್ರ ಮೇಲೆ ನಾರಾಜ್ ಆಗಿದ್ದಾರೆ. ಅದಕ್ಕೆ ಎಲ್ಲರೂ ಇಡೀ ಜಿಲ್ಲೆ ತುಂಬಾ ಎಲ್ಲಾ ಕಡೆ ಒಂದು ಒಳ್ಳೆ ವಾತಾವರಣ ಇದೆ. ಇಲ್ಲೇನು ಕೂಡ ತಾವೆಲ್ಲರೂ ಸ್ವಾಗತ ಮಾಡಿ ಎಲ್ಲಾ ಕಡೆ ನಮ್ಗೆ ಮಾರ್ಕೆಟ್ ಏರಿಯಾದಲ್ಲಿ ನೀವು ನಮ್ಗೆ ತಿರುಗಿಸಿದ್ದೀರಿ. ಎಲ್ಲಾ ಕಡೆ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಗೆ ಒಂದೇ ಒಂದು ಭರವಸೆ ಕೊಡ್ಬೋದು, ಒಂದೇ ನನ್ ಗ್ಯಾರಂಟಿ ಕೊಡ್ಬೋದು. ಏನಂತಂದ್ರೆ ನಿಮ್ ಜೊತೆ 100-124 ತಾಸು ನಿಮ್ಗೆ ಟೈಮ್ ಕೊಡ್ತೀನಿ. 24/7 ನಿಮ್ ಜೊತೆ ಇರ್ತೀನಿ. ನಿಮ್ಗೆ ಯಾವುದೇ ಸಮಸ್ಯೆ ಇತ್ತು, ಕೆಲಸ ಇತ್ತು ಅಂತ ನಿಮ್ಗೆ ಮಾಡಿಸ್ಕೊಡ್ತೀನಿ ಅಂತಂಬದೇ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ಬೋದು. 4 ವರ್ಷ ನಮ್ದೇ ಸರ್ಕಾರ ಇರೋದಿದೆ. ಇಂಥ ಸಂದರ್ಭದಲ್ಲಿ ನಮ್ಗೆಲ್ಲರಿಗೆ ಕೆಲಸ ಮಾಡೋ ಒಂದು ಒಳ್ಳೆ ಅವಕಾಶ ಇದೆ. ನೀವು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ರೀತಿಯ ನ್ಯೂಸ್ ನಮ್ಗೆ ಭಾಗಿಯಾಗಿದ್ದೀರಿ ಸಭೆಯಲ್ಲಿ. ನಾವು ಎಲೆಕ್ಷನ್ ನ್ಯೂಸ್ ಚುನಾವಣೆಗಿಂತ ಏನ್ 20-25 ದಿವಸ ಇದಾವೆ. ನೀವು ಮನೆ ಹೋಗಿ ಜನರಿಗೆ ನೀವು ತಿಳಿಸಿ ನಮ್ಗೆ ಮತದಾನ ಮಾಡಿಸಿದ್ರೆ 100% ನಮ್ಗೆ ಪ್ರಚಂಡ ಬಹುಮತದಿಂದ ನಾವು ಗೆಲ್ತೀವಿ. ಗೆದ್ದ ಮೇಲೆ ನಮ್ಗೆ ಶಕ್ತಿ ಬೆಂಗಳೂರಲ್ಲೂ ಜಾಸ್ತಿ ಆಗುತ್ತೆ, ದಿಲ್ಲಿಯಲ್ಲೂ ಜಾಸ್ತಿ ಆಗುತ್ತೆ. ತಮ್ಮ ಬೂತ್ ಗಳಲ್ಲಿ ನೀವು ನಮ್ಗೆ ಲೀಡ್ ಕೊಟ್ಟಿದ ಮೇಲೆ ನೀವು ನಮ್ಗೆ ಬಂದು ಹಕ್ಕನ್ನು ಕೇಳ್ಬೋದು. ಈ ನೋಡಿ ನಮ್ ಬೂತ್ ಅಲ್ಲಿ ಲೀಡ್ ಇದೆ, ನೀವು ನಮ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವು ನಮ್ಗೆ ಹಕ್ಕನ್ನು ಕೇಳ್ಬೋದು. ನಾವು ಕೂಡ ಮುಖ್ಯಮಂತ್ರಿ ಹೋಗಿ ಹಕ್ಕದಿಂದ ಹೆಚ್ಚಿನ ಅನುದಾನ ತಂದು ಕೊಡ್ಬೋದು. ಹೆಚ್ಚಿನ ಅನುದಾನ ನಾವು ಕ್ಷೇತ್ರಕ್ಕಾಗಿ, ಲೋಕಸಭಾ ಕ್ಷೇತ್ರಕ್ಕಾಗಿ ನಾವು ತಂದು ಕೊಡ್ಬೋದು. ದಿಲ್ಲಿಯಲ್ಲೂ ಕೂಡ ನಮ್ ಶಕ್ತಿ ಜಾಸ್ತಿ ಆಗುತ್ತೆ. ಎರಡೂ ಕಡೆಯಿಂದ ನಮ್ಗೆ ಅನುದಾನ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ಕೆಲಸ ಆಗುತ್ತೆ. ಅದು ಬಿಟ್ಟು ಕೂಡ ಇವಾಗ ನಿಮ್ದು ವೈಯಕ್ತಿಕ ಸಮಸ್ಯೆಗಳು ಇರ್ಬೋದು. ಒಂದೊಂದ್ಸಲ ಆಸ್ಪತ್ರೆಗೆ ಹೋಗಿದಾಗ ಆಸ್ಪತ್ರೆಯಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಗ್ಲಕ್ಕಿಲ್ಲ. ತಹಸೀಲ್ಗೆ ಹೋಗಿದಾಗ ಒಂದೊಂದ್ಸಲ ತಹಸೀಲ್ದಾಗ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಸಿಗ್ಲಕ್ಕಿಲ್ಲ. ಇಂತ ಸಾಕಷ್ಟು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ದು ಕೂಡ ಸಮಸ್ಯೆಗಳು ಇರ್ತಾವೆ. ಇಂಥ ಸಂದರ್ಭದಲ್ಲಿ ಕೂಡ ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ನೀವೇ ಮುಖ್ಯವಾದದ್ದು. ನಮ್ಗೆ ನಮ್ಮ ತಾಲೂಕಿನ ಜನರು, ನಮ್ಮ ಮತದಾರರು ನೀವೇ ಎಲ್ಲಕ್ಕಿಂತ ನಮಗೆ ಮುಖ್ಯವಾದದ್ದು. ಅದಕ್ಕೆ ನಿಮ್ಗೆ ನಾವು ಮೊದಲನೇ ನಾವು ಆದ್ಯತೆ ನೀಡಿ, ನೀವು ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಬಹುದು. ಬಾಲ್ಕಿಯಲ್ಲಿ ನಮ್ಮ ಕ್ಷೇತ್ರದ ಬಾಲ್ಕಿ ಕ್ಷೇತ್ರದ ಜನ ನಮ್ಗೆ 10 ಸಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಪರಿವಾರಕ್ಕೆ ಬಾಲ್ಕಿ ಕ್ಷೇತ್ರದ 10 ಸಲ ಆಶೀರ್ವಾದ ಮಾಡಿದ್ದಾರೆ. 1 ಸಲ ಗೆದಿಬಹುದು, 2 ಸಲ ಗೆದಿಬಹುದು. ಜನ ನಮ್ಗೆ 10 ಸಲ ಆಶೀರ್ವಾದ ಮಾಡಿದಾರೆ ಅಂತಂದ್ರೆ ಏನಾದ್ರೂ ಕೆಲಸ ಮಾಡಿದ್ಮೇಲೆ ಆಶೀರ್ವಾದ ಮಾಡಿರ್ತಾರ. ನಾವು ಜನ ಮಧ್ಯದಲ್ಲಿ ಇದ್ದೇ ನಾವು ಸತತವಾಗಿ ಹಗಲ ರಾತ್ರಿ ಅವ್ರ ಜೊತೆ ನಾವು ದುಡಿದಿ ಕೆಲಸ ಮಾಡಿದ್ಗೋಸ್ಕರನೇ ಅವ್ರು ನಮ್ಗೆ 10 ಸಲ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಾಂತಂದ್ರೆ ಯಾರು ಮಾಡಿದ್ದಾರೆ? ಅದಕ್ಕೆ ನಮ್ಗೆ ನಾವು ಕಂಟಿನ್ಯೂಸ್ಲಿ ಜನರ ಮಧ್ಯದಲ್ಲಿ ಇದ್ದೀವಿ ಅಂತಾನೆ ನಮ್ಗೆ ಆಶೀರ್ವಾದ ಮಾಡಿದ್ರೆ. ನಮ್ ಬಾಲ್ಕಿ ಮನೆ, ಆಫೀಸು ಬಾಲ್ಕಿ ಸೆಂಟರ್ ದಲ್ಲಿ ಇದೆ. ರಾತ್ರಿ ಬೆಳಗನ ಚಾಲನೆ ಆಗ್ತದೆ. ಯಾವಾಗ್ಲೂ ಜನ ಬಂದು ಭೇಟಿ ಮಾಡ್ತಾರೆ. ಯಾವಾಗ ದುಃಖ ಸುಖಗಳೇ ನಾವು ಭಾಗಿಯಾಗ್ತಾ ಇರ್ತೀವಿ. ಅದೇ ರೀತಿ ನಿಮ್ಮಲ್ಲಿ ಕೂಡ ಔರಾದ ಮತ್ತು ಕಮಲನಗರದಲ್ಲಿ ನಾವು ಆಫೀಸ್ ತೆರೀತೀವಿ, ನಿಮ್ ಜೊತೆನೆ ಇರ್ತೀವಿ. 24 ತಾಸು ನಿಮ್ಗೆ ಟೈಮ್ ಕೊಡ್ತೀವಿ ಅಂತ ನನಗೆ ಭರವಸೆ ಕೊಡ್ತೀನಿ. ನೀವು ಫೋನ್ ಮುಖಾಂತರ ಆಫೀಸ್ ಬಂದು ಭೇಟಿ ಮಾಡಬಹುದು. ಯಾವಾಗ್ಲೂ ನಿಮ್ ಸಮಸ್ಯೆ ಹೇಳ್ಬೋದು. ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಿ. ಪಕ್ಷದ ವತಿಯಿಂದ ನಾವು ಏನ್ ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಹೋದ ವರ್ಷ
ಎಲ್ಲಾ ಗ್ಯಾರಂಟಿಗಳು ಆಗುವಾಗಿ ನಮ್ಮೆಲ್ಲಾ ತಾಯಂದ್ರಿಗೆ ಮುಟ್ತಾ ಇದಾವೆ. ತಿಂಗಳಿಗೆ 2,000 ರೂಪಾಯಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಮತ್ತೆ 5 kg ಅಕ್ಕಿದು ಹಣ 170 ರೂಪಾಯಿ ಪ್ರತಿಯೊಬ್ಬರಿಗೆ ಸಿಗ್ತಾ ಇದೆ, ಅದು ಇರ್ಬೋದು. ಯುವಕರಿಗೆ ಯುವ ನಿಧಿ ಇರ್ಬೋದು, ಮತ್ತೆ ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ 200 ಯೂನಿಟ್ ವರೆಗೂ ಏನ್ ಫ್ರೀ ಸಿಗ್ತಾ ಇದೆ. ಎಲ್ಲಾನೇ 5 ಗ್ಯಾರಂಟಿ ನಾವು ಲಾಗು ಮಾಡಿದೀವಿ, ಎಲ್ರಿಗೂ ಸಿಗ್ತಾ ಇದೆ. ಇದೇ ರೀತಿ ನಮ್ ಕೇಂದ್ರದಿಂದ ನಾವು ಒಂದು ಗ್ಯಾರಂಟಿಗಳು ನಾವು ಮ್ಯಾನಿಫೆಸ್ಟೋ ಮುಖಾಂತರ ನಮ್ ಕೈಯಲ್ಲಿ ಕೊಡ್ತೀವಿ. ನಮ್ಮೆಲ್ಲಾ ಪಕ್ಷದ ಮುಖಂಡರ ಕಾರ್ಯಕರ್ತರ ಕೈಯಲ್ಲಿ ಕೊಡ್ತೀವಿ. ತಾವೆಲ್ಲರೂ ಜನರಿಗೆ ನೀವು ಮುಟ್ಟಿಸಿದ್ರೆ ಅಂತಂದ್ರೆ ಮತ್ತೆ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಎಲ್ಲಾ ಕಡೆ ನಮ್ಗೆ ಲೀಡ್ ಬರುತ್ತೆ. ಅದಕ್ಕೆ ತಾವೆಲ್ಲರೂ ಮತ್ತೊಂದ್ಸಲ ಹೇಳೋದೇನಂತಂದ್ರೆ ತಾವೆಲ್ಲರೂ ಆಶೀರ್ವಾದ ಮಾಡಿದೀರಿ. ಇದೇ ರೀತಿ ಮೇ 7ನೇ ತಾರೀಕು ತನಕ ನಿಮ್ಮ ಹುಮ್ಮಸ್ ಇರಲಿ. ಮತ್ತೆ ನಾವು ಸಮಯ ಬಹಳ ಕಡಿಮೆ ಇದೆ, ನಾವು ಎಲ್ಲಾ ಕಡೆ ಸಮಯ ಕೊಡ್ಲಕ್ ಆಗ್ತಾ ಇಲ್ಲ. ನಾವು ಸ್ವಲ್ಪ ಬೇಗ ಹೋಗ್ತಾ ಇದೀವಿ. ಯಾವುದೇ ರೋಡ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಎಲ್ಲಾ ಕಡೆ ನಾವು ಬೇಗವಾಗಿ ಹೋಗ್ತಾ ಇದೀವಿ. ಸ್ವಲ್ಪ ಕಡೆ ಜನರಿಗೆ ಭೇಟಿ ಮಾಡಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನಂತಂದ್ರೆ ನಮ್ಮ ಪಕ್ಷದ ಮುಖಂಡರಿಗೂ, ಹಿರಿಯ ಕಾರ್ಯಕರ್ತರಿಗೂ, ಹಿರಿಯ ಮುಖಂಡರಿಗೂ ನಾವು ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಯಾಕಂದ್ರೆ ಸಮಯದ ಅಭಾವ ಇದೆ. ನಮ್ಗಿನ್ನೂ 20 ದಿವಸದಲ್ಲಿ ನಮ್ಗಿನ್ನೂ 200 ಗ್ರಾಮ ಪಂಚಾಯತ್ಗಳು ನಮ್ಗ ಹೋಗ್ಬೇಕಾಗಿದೆ. ಅದಕ್ಕೆ ತಾವು ಯಾರು ನಮ್ಗೆ ಅನಿಸ್ತು ನಮ್ಗೆ ರೆಕಗ್ನಿಷನ್ ಸಿಕ್ಕಿಲ್ಲ, ನಮ್ಗೆ ಅವ್ರು ಮಾತಾಡ್ಸಿಲ್ಲ, ಅದು ನಮ್ಗೆ ನೋಡಿಲ್ಲ ಅಂತಂದ್ರೆ ನಾನೇ ನಮ್ಮ ವತಿಯಿಂದ ನಾನು ಕ್ಷಮೆ ಕೇಳ್ತೀನಿ. ನೀವು ಯಾವಾಗ್ಲೂ ನಮ್ಗೆ ಬಂದು ಮನೆಗೆ ಬಂದು ಭೇಟಿ ಮಾಡ್ಬೋದು, ಹೇಳ್ಬೋದು ಹಿಂಗ ಆಗಿದೆ. ಯಾಕಂದ್ರೆ ನೀವು ನಮ್ಗೆ ಹೇಳೋ ತನಕ ನಮ್ಗೆ ಗೊತ್ತಾಗೋದಿಲ್ಲ. ಯಾರಿಗೂ ನಮ್ಮ ಪಕ್ಷದ ಮುಖಂಡರಿಗೆ ನಾರಾಜ ಅನಿಸ್ತು ಅಂತಂದ್ರೆ ಯಾವಾಗ್ಲೂ ಬಂದು ನಮ್ಗೆ ಬಂದು ಭೇಟಿ ಮಾಡ್ಬೋದು, ಹೇಳ್ಬೋದು ಹಿಂಗ ಆಗಿದೆ ಅಂತ. 100% ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಜೊತೆ ಇರ್ತೀವಿ, ಆದ್ಯತೆ ಕೊಡ್ತೀವಿ. ನಿಮ್ಗೆ ರೆಗ್ಯುಲೇಷನ್ ಏನ್ ಸ್ಥಾನಮಾನ ಕೊಡ್ಬೇಕು ಅದು 100% ನಾವು ಕೊಡ್ತೀವಿ. ಅದಕ್ಕೆ ಏನಾದ್ರು ತಪ್ಪಾದ್ರೂ ಇಲ್ಲ ಅಂತ ಇಲ್ಲ, ಎಲ್ಲಾ ಕಡೆನೆ ಇದು ಹೇಳ್ಬೇಕಾಗಿದೆ. ಯಾಕಂದ್ರೆ ಊರಂತಂದ್ರೆ 90% ಕರೆಕ್ಟ್ ಆದ್ರೂ 10% ಸ್ವಲ್ಪ ಮಿಸ್ ಆಗ್ಬೋದು. ಅದಕ್ಕೆ ಎಲ್ಲಾ ಕಡೆ ನಾವು ಇದು ಹೇಳ್ಬೇಕಾಗಿದೆ. ಎಲ್ರಿಗೂ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸಿ ಒಂದು 2 ಮಾತು ನಿಲ್ಲಿಸ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.